ಕೋರ್ಟಿಂದ ಈ ವಿಡಿಯೋವನ್ನು ಪ್ರದರ್ಶಿಸಬಾರದು ಅಂತ ತಡೆಯಾಜ್ಞೆ ತಂದಿದ್ದೀರಿ ಅಂತಾದರೆ ಹಾಗಾದರೆ ಆ ವಿಡಿಯೋಕ್ಕೂ ನಿಮಗೂ ಸಂಬಂಧ ಇದೆ ಅನ್ನೋದನ್ನು ನೀವು ಒಪ್ಪಿಕೊಂಡಿದ್ದೀರಿ ಅಂತಲೇ ಅರ್ಥ ಅಲ್ವೇನೋ? ಇಂಥ ರಾಜಕೀಯದ ನಿರ್ಣಾಯಕ ಸಂದರ್ಭ ಬಂದಾಗ, ಚುನಾವಣೆಯ ಸಂದರ್ಭ ಬಂದಾಗ ಡೂ ಆ್ಯಂಡ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಹಣಾಹಣಿಯ ಪ್ರಶ್ನೆ ಬಂದಾಗ ಈ ಬ್ರಹ್ಮಾಸ್ತ್ರಗಳು ಒಂದೊಂದು ಹೊರಗೆ ಬರ್ತವೆ. ಅಂದರೆ ಫಯಾಜನನ್ನು ತಳಮಹಜರಿಗೆ ಕರ್ಕೊಬಂದ ರೀತಿಯೆಲ್ಲ ನೋಡಿದರೆ, ಆ ಮೆರವಣಿಗೆ ಎಲ್ಲ ನೋಡಿದರೆ, ಅವನು ಏನೂ ಆಗದೇ ಇದ್ದ ಹಾಗೆ ನಾನು ಇಲ್ಲೇ ಕದ್ದೆ, ಇಲ್ಲೇ ಇತ್ತು, ಇಲ್ಲಿ ಹೀಗೆ ಮಾಡಿದೆ ಅಂತ ಹೇಳೋದನ್ನು ಗಮನಿಸಿದರೆ ಅವನು ಜೈಲಿನಲ್ಲಿ ಬಹಳ ಸುಖವಾಗಿ ಆರಾಮಾಗಿ ಇದ್ದಾನೆ ಅನ್ನೋದಕ್ಕೆ ಇನ್ಯಾವುದೇ ಸಾಕ್ಷ್ಯ ಬೇಡ. ಕೊನೆಗೊಂದಿನ ಹಾಗಾದರೆ ನೇಹಾಳ ಈ ಕಗ್ಗೊಲೆ ಅದು ಕೂಡ ಹಲವಾರು ಇಂತಹ ಘಟನೆಗಳ ಹಾಗೆ ಕಾಲದಲ್ಲಿ ಮರೆತು ಮಾಸಿ ಸಹಜವಾದಂಥ ಜನಜೀವನದ ಒಂದು ಭಾಗವಾಗಿ ಮಾರ್ಪಡಬಹುದೇ? ಕರ್ನಾಟಕದ ಪೊಲೀಸರು ಅತ್ಯಂತ ದಕ್ಷರು ಮತ್ತು ನಿಷ್ಠರು. ಆದರೆ ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಯಾಗಿ ಅವರು ಕೆಲಸ ಮಾಡಬೇಕಾದದ್ದು ಇದೆಯಲ್ಲ, ಅದು ದುರಂತ. ಅದು ಕರ್ನಾಟಕದ ಪೊಲೀಸರ ಕೈ ಕಟ್ಟಾಕಿರೋದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಅನಿವಾರ್ಯ ಕಾರಣದಿಂದ ಬೆಂಗಳೂರಿನಲ್ಲಿ ಇಲ್ಲದೇ ಇದ್ದದ್ದು ಮತ್ತು ಹಿತೈಷಿಗಳಿಗೆ ಅಸೌಖ್ಯದ ಕಾರಣ, ಹಾಗಾಗಿ ಒಂದೆರಡು ದಿನ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಆಗಿರಲಿಲ್ಲ. ಪ್ರಸಕ್ತ ಸಂದರ್ಭದಲ್ಲಿರುವ ರಾಜಕಾರಣದ ಒಟ್ಟು ಮೇಲಾಟ, ಓಲಾಟ ಇತ್ಯಾದಿಗಳೆಲ್ಲವನ್ನು ಇಟ್ಕೊಂಡು ಪ್ರತಿದಿನ ನಿಮ್ಮೊಟ್ಟಿಗೆ ಒಂದು ಸಂವಾದವನ್ನು ಮಾಡುವಂಥ ಕಾರ್ಯಕ್ರಮ ಏನಿದೆ, ಅದು ಎಲ್ಲೋ ಒಂದು ಕಡೆ ಮಾಡಲಿಕ್ಕಾಗದೇ ಇದ್ದಂಥ ಪರಿಸರ ಮತ್ತು ಪ್ರದೇಶದಲ್ಲಿದ್ದಾಗ ನಿಮ್ಮೊಟ್ಟಿಗೆ ಆ ಅವಕಾಶವನ್ನು ಕಳ್ಕೊಂಡಾಗ ನನಗೂ ಎಲ್ಲೋ ಒಂದು ಕಡೆ ಬಹಳ ನೋವಾಗುತ್ತೆ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಅಪರೂಪಕ್ಕೆ ಅಂಥ ವಾತಾವರಣ ಎದುರಾದಾಗ ನೀವು ನನ್ನನ್ನು ಕ್ಷಮಿಸ್ತೀರಿ ಅಂತ ಅಂದ್ಕೊಳ್ತೇನೆ. ನಾನು ಮತದಾನವನ್ನು ಮಾಡಿ ಬಂದಿದ್ದೇನೆ. 74% ಮತದಾನ ಆಗಿದೆ. ಮಂಗಳೂರಿನಲ್ಲಿ ಬಹಳ ದೊಡ್ಡ ಗಲಾಟೆ ಆಗಿದೆ. ಕೆಲವು ಕಡೆ EVM ಯಂತ್ರ ಕೈಕೊಟ್ಟಿದೆ. EVM ಯಂತ್ರವನ್ನೇ ಧ್ವಂಸ ಮಾಡಲಾಗಿದೆ. ಅದರ ಜೊತೆಗೆ ಕಾರ್ಡ್ ಹಂಚುವಿಕೆ, 2,000 ರೂಪಾಯಿ ಇತ್ಯಾದಿ ಹಂಚುವಿಕೆಯ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಆದರೆ ಒಂದು ಆಶ್ಚರ್ಯದ ಮತ್ತು ಸಂತೃಪ್ತಿಯ ಸಂತಸದ ಸಂಗತಿ ಏನು ಅಂತಂದರೆ, ಈ ಬಾರಿ ಮತದಾನ ಚುರುಕಾದದ್ದು. ಮುಂಜಾನೆಯೇ ಸಾಲುಗಟ್ಟಿ ನಿಂತಹ ಮತದಾರರು ಇವತ್ತು ಒಂದು ದಿನ ಸೇರಿಸಿಕೊಂಡ್ರೆ 3 ದಿನ ರಜೆ ಹಾಕ್ಬೋದು, 3 ದಿನ ಹೊರಗಡೆ ಹೋಗ್ಬೋದು, ಔಟಿಂಗ್ ಹೋಗ್ಬೋದು. ಇವೆಲ್ಲವನ್ನು ನಾವು ಹಿಂದಿನ ಎಲೆಕ್ಷನ್ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಆದರೆ ಈ ಸಾರಿಯೂ ಅದಕ್ಕೇನೂ ಕೊರತೆ ಆಗಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಮತದಾನದ ಪ್ರಮಾಣ ಹೆಚ್ಚು ಕಾಣಿಸಿಕೊಂಡ್ರೆ, ಪಟ್ಟಣದ ಪ್ರದೇಶದಲ್ಲಿ ಮತದಾನದ ಪ್ರಮಾಣ ಪ್ರತಿ ಸಾರಿಯಂತೆ ಅದು ಕುಂಠಿತಗೊಂಡಿದೆ. ಅಂದರೆ ನಾವು ಶಿಕ್ಷಿತರು, ಸುಶಿಕ್ಷಿತರು ಅನ್ನುವಂಥ ಪೋಸನ್ನು ಕೊಡುವಂಥ ನಾವೇ ನಮ್ಮ ಹಕ್ಕನ್ನು ಚಲಾಯಿಸುವುದರಲ್ಲಿ ನಾವು ಎಷ್ಟು ಔದಾಸೀನ್ಯವನ್ನು ತೋರ್ತೇವೆ ಅನ್ನೋದಕ್ಕೆ ಕೂಡ ಇದು ಸಾಕ್ಷಿ. ಕೊನೆಗೆ ನಮ್ಮ ಹಕ್ಕುಗಳ ಬಗ್ಗೆ ಅಥವಾ ನಮ್ಮ ಬೇಡಿಕೆಗಳ ಬಗ್ಗೆ ತುದಿಗಾಲಲ್ಲಿ ನಿಂತು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಆದರೆ ನಮ್ಮ ಹಕ್ಕು ಚಲಾಯಿಸುವುದರ ಬಗ್ಗೆ, ಒಂದು ಒಳ್ಳೆಯ ಸರ್ಕಾರದ ರಚನೆಗೆ ಇಂಬುಗೊಡುವ ಬಗ್ಗೆ, ಇಡೀ ದೇಶದ ಒಂದು ಪ್ರಜಾಪ್ರಭುತ್ವದ ಒಂದು ಸಂರಕ್ಷಣೆ ಮತ್ತು ಸದೃಢತೆಯ ಬಗ್ಗೆ ನಾವು ಎಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದೇವೆ ಸುಶಿಕ್ಷಿತರು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ನಿಂತಿದ್ದೇವೆ. ಇದರ ಮಧ್ಯೆ ಒಟ್ಟು ವಿದ್ಯಮಾನಗಳನ್ನು ನೋಡುವುದಾದರೆ, ನೇಹಾ ಪ್ರಕರಣಕ್ಕೆ ಇವತ್ತಿಗೂ ಒಂದು ಸರಿಯಾದಂಥ ದಿಕ್ಕು ದಿಸೆ ದಕ್ಕಿದೆಯೇ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಬಹಳ ಕಾಡ್ತಾ ಇದೆ. ಅದರ ಮಧ್ಯೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರ ಸ್ವಯಂಕೃತ ಅಶ್ಲೀಲ ವಿಡಿಯೋಗಳು ಸ್ಥಳೀಯ ಪತ್ರಿಕೆಯ ಮೂಲಕ ಹೆಡ್ಲೈನ್ ಆಗಿ ಹೊರಬಿದ್ದು, ಪವರ್ ಟಿವಿಯಲ್ಲಿ ಎಳೆಯಾಗಿ ಬಿತ್ತರಿಸಲ್ಪಟ್ಟು
ಇಡೀ ರಾಜ್ಯಾದ್ಯಂತ ಅದು ಒಂದು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳೆಯರು ಅಂತಲ್ಲ, ಒಂದು ರೀತಿಯ ಸತ್ಪ್ರಜೆಗಳ, ಸಾತ್ವಿಕರ ಮತ್ತು ಪ್ರತಿಯೊಬ್ಬರ ಮನಸ್ಸನ್ನು ಅತ್ಯಂತ ವಿಹಲಗೊಳಿಸಿದೆ, ಕೆಡಿಸಿದೆ ಮತ್ತು ಒಂದು ಕ್ಷುದ್ರ ರಾಜಕಾರಣದ ಪ್ರತೀಕವಾಗಿ ಅದು ನಮ್ಮನ್ನು ಬಹಳಷ್ಟು ದಂಗುಬಡಿಸಿದೆ. ಹೊಸ ತಲೆಮಾರು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅನ್ನುವಂಥ ಆಸೆ ಸಾರ್ವತ್ರಿಕವಾಗಿ ಮೂಡ್ತಾ ಇರುವಂಥ ಈ ಹೊತ್ತಲ್ಲಿ ಈ ಯುವ ರಾಜಕಾರಣಿಗಳು ಈ ರೀತಿಯ ವರ್ತನೆಯ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಯಾವ ಸಂದೇಶವನ್ನು ಕೊಡ್ತಾರೆ? ಕುಟುಂಬ ರಾಜಕಾರಣದ ಒಟ್ಟು ಒಂದು ಅಹಂಕಾರ, ದರ್ಪ, ದುಡ್ಡು, ಅಧಿಕಾರ, ಇದರ ಮದದ ಒಂದು ಪರಿಣಾಮವೇ ಇದು ಅಂತ ವ್ಯಾಖ್ಯಾನಿಸುವ ಮಟ್ಟಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋದ ಪ್ರಕರಣ ಬಂದು ನಿಂತಿದೆ. ಅಪ್ಪ, ಅಜ್ಜ, ಚಿಕ್ಕಪ್ಪ ಇವರೆಲ್ಲರೂ ಕರ್ನಾಟಕದ ಒಂದು ರಾಜಕೀಯದ ಒಟ್ಟು ಚರಿತ್ರೆಯಲ್ಲಿ ತಮ್ಮದೇ ಆದಂಥ ವರ್ಚಸ್ಸು ಮತ್ತು ತಮ್ಮದೇ ಆದಂಥ ಘನತೆ, ಗೌರವವನ್ನು ಕಾಪಾಡಿಕೊಂಡು ಬಂದಂಥ ಒಂದು ಚರಿತ್ರೆ ಏನಿದೆ, ಗೌಡ್ರ ಕುಟುಂಬ, ದೊಡ್ಡಗೌಡ್ರ ಕುಟುಂಬ, ಮಾಜಿ ಪ್ರಧಾನಿಗಳ, ಮಾಜಿ ಮುಖ್ಯಮಂತ್ರಿಗಳ ಕುಟುಂಬ, ಅದಕ್ಕೆ ಇವತ್ತು ಈ ಪ್ರಜ್ವಲ್ ರೇವಣ್ಣ ಅನ್ನುವ ಹೊಸ ತಲೆಮಾರು ಕುಡಿ ಮಸಿ ಬಳಿಯುವ ಕೆಲಸವನ್ನು ಮಾಡಿತೆ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ಮತಬೇಟೆಗೆ ಬಂದಾಗ ಮಹಿಳೆಯರ ಬಗ್ಗೆ ಅತ್ಯಂತ ಗೌರವದಿಂದ ಮಾತಾಡುವ, ಮಹಿಳೆಯರ ಬಗ್ಗೆ ಅತ್ಯಂತ ಆದರ್ಶ ಅಕ್ಕರೆಯಿಂದ ಮಾತಾಡುವ, ಅಥವಾ ಒಂದು ದೊಡ್ಡ ಕುಟುಂಬದ ಸದಸ್ಯರಾಗಿ ಸಮಾಜಕ್ಕೆ ಮಾದರಿಯಾಗಬೇಕು, ಮಾದರಿಯಾಗಿದ್ದೇವೆ ಅನ್ನುವ ಪೋಸ್ ಕೊಡುವಂಥ ಈ ಪ್ರಜ್ವಲ್ ರೇವಣ್ಣನಂಥವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಎಂಥ ಹಳವಂಡವನ್ನು, ಎಂಥ ಹೊಲಸನ್ನು, ಎಂಥ ಕ್ಷುದ್ರತೆಯನ್ನು, ಎಂಥ ಅಮಾನುಷವಾದಂಥ ಕೆಲಸವನ್ನು ಮಾಡುವ ಮೂಲಕ ಪಾಪದ ಹೊಂಡದಲ್ಲಿ ಬಿದ್ದು ಓಲಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈ ವಿಡಿಯೋದ ಪ್ರಕರಣ ಹೇಳ್ತಾ ಇದೆ. ಯಾಕೆಂತಂದರೆ ಸಂತ್ರಸ್ತರೇ ಬಂದು ಟಿ ವಿಯಲ್ಲಿ ಕೂತು ಮಾತಾಡಿದ್ದಾರೆ. ನಮಸ್ತೆ, ನಾನು 5 ವರ್ಷ ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಿಂದ ತೆಗೆದು ಮನೆ ಭವಾನಿ ಮೇಡಮ್ ಅವರು, ರೇವಣ್ಣ ಭವಾನಿ ಮೇಡಮ್ ಅವರು ಮನೆಗೆ ಕರ್ಕೊಂಡ್ರು. ಅವ್ರ ಮನೆ 3 ವರ್ಷ ಇದ್ದೆ. ಪ್ರಜ್ವಲ್ ರೇವಣ್ಣ ಅವರು ಮತ್ತು ರೇವಣ್ಣ ಭವಾನಿ ಅವರೆಲ್ಲ ಸಖತ್ತು ಕಿರ್ಕುಳ ಕೊಟ್ಟರು, ದೈಹಿಕ ಕಿರ್ಕುಳ ಕೊಟ್ಟರು. ಪ್ರಜ್ವಲ್ ರೇವಣ್ಣ ಅವರು ಮೈಯೆಲ್ಲ ಮುಟ್ಟಕ್ಕೆ ಬರೋದು ಎಲ್ಲ ಇದು ಮಾಡೋರು. ರೇವಣ್ಣ ಮತ್ತು ಪ್ರಜ್ವಲ್ ಇಬ್ಬರೂ ಅಕ್ಕ ತಂಗಿರ ಜೊತೆ ಹುಟ್ಟಿಲ್ವಾ? ಪ್ರಜ್ವಲ್ಲು ರೇವಣ್ಣ ಯಾರು ಅಕ್ಕ ತಂಗಿರ ಜೊತೆ ಹುಟ್ಟಿಲ್ವಾ? ಬೇರೆ ಹೆಣ್ಮಕ್ಳ ಜೊತೆ ಯಾಕೆ ಕೀಳಾಗಿ ನಡ್ಕೋತಾರೆ? ಅಷ್ಟು ಹೆಣ್ಮಕ್ಳು ಕೀಳಾಗಿ ಹೋಗೋರ, ಅಷ್ಟು ಕೊಚ್ಚೆನ ಅವರು. ಯಾಕೆ ಅವ್ರ ಹೆಣ್ತೀರಿಲ್ವಾ? ಅವ್ರ ಹೆಣ್ತೀರ ಹತ್ರ ಹೋಗ್ಬೇಡ ಅಂದೈತಾ? ಏನಕ್ಕೆ ಹೆಣ್ಮಕ್ಳು ಅಂದರೆ ಅಷ್ಟು ಕೀಳಾಗಿ ಹೋಗೋರ? ಅಷ್ಟು ಕೆಟ್ಟದಾಗ ಏನಕ್ಕೆ ನಡ್ಕೋಬೇಕು? ಅವ್ರ ಮನೆ ಅಕ್ಕ ತಂಗಿರೋ ಒಂದು ಹುಟ್ಟಿದ್ರೆ ಇವ್ರು ಹಿಂಗೆಲ್ಲ ಹಾಡ್ತಿರ್ಲಿಲ್ಲ. ಅಕ್ಕ ತಂಗಿರೋ ಒಂದು ಹುಡ್ತಾನೆ ಇರೋದಕ್ಕೆ ಹಿಂಗೆ ಹೆಣ್ಮಕ್ಳೆಲ್ಲ ಹಾಳು ಮಾಡ್ತಾ ಇರೋದು ಅವರು. ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಜ್ವಲ್ಲು, ರೇವಣ್ಣು, ಭವಾನಿ ಇಷ್ಟು ಜನ ಕಾರಣ. ಭವಾನಿ ರೇವಣ್ಣ ಅವರ ಒಂದು ಕಾರ್ ಆಕ್ಸಿಡೆಂಟ್ ಆದಾಗ ಅವರ ಒಳಗಿನ ಕ್ರೌರ್ಯ ಹೇಗೆ ಮದಗಟ್ಟಿದೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಅವರ ಮನೆಯಲ್ಲಿ ಒಂದು ಕೆಲಸಕ್ಕಿದ್ದಂಥ ದಂಪತಿಯರನ್ನು, ಬಸುರಿಯನ್ನು ಕಾಲಲ್ಲಿ ಒದ್ದು ಹೇಗೆ ಹೊರಗಡೆ ಹಾಕಿದರು ಅನ್ನುವಂಥ ಅಮಾನುಷವಾದಂಥ ಒಂದು ಪ್ರಕರಣವನ್ನು ನಾವು ಗಮನಿಸಿದ್ದೇವೆ. ಇವೆಲ್ಲವನ್ನು ಗಮನಿಸ್ತಾ ಬಂದಾಗ ಪ್ರಜ್ವಲ್ ರೇವಣ್ಣ ಅವರ ಈ ಹೆಚ್ಚು ಕಮ್ಮಿ 2,25,000 ಹೆಣ್ಣುಮಕ್ಕಳು, ಅದು ಎಂಥ ವಿಚಿತ್ರ ಮತ್ತು ವಿಕ್ಷಿಪ್ತ ಮತ್ತು ಹೇಸಿಗೆಯ ಪ್ರಶ್ನೆ ಅಂತಂದರೆ, ಇದು ಯಾರೋ ಕದ್ದು ಮಾಡಿದ ವಿಡಿಯೋ ಅಲ್ಲ, ಅಥವಾ ಯಾರೋ ಒಬ್ಬ ಪತ್ರಕರ್ತರೋ ಇನ್ನೊಬ್ಬರೋ ಬೆಂಬತ್ತಿ ಅವರು ಮಾಡಿದಂಥ ಚಿತ್ರೀಕರಿಸಿದಂಥ ವಿಡಿಯೋ ಅಲ್ಲ. ಇದು ಸ್ವಯಂ ಪ್ರಜ್ವಲ್ ರೇವಣ್ಣ ಅವರೇ ಚಿತ್ರಿಸಿಕೊಂಡ ವಿಡಿಯೋ. ಆ ಮೂಲಕ ಶಾಶ್ವತವಾಗಿ ಯಾವ ಸಂತ್ರಸ್ತ ಹೆಣ್ಣುಮಕ್ಕಳು ಇವರ ಲೈಂಗಿಕ ತೃಷೆಗೆ ಅಲ್ಲಿ ಬಲಿಯಾಗಿದ್ದರೋ ಅವರನ್ನು ನಿರಂತರವಾಗಿ ಭಯದ
ತೂಗುಗತ್ತಿಯಲ್ಲಿ ಇರಿಸುವಂಥ ಒಂದು ತಂತ್ರ ಅನ್ನೋದನ್ನು ಕೇಳಿದಾಗ ಮನುಷ್ಯ ಇಷ್ಟು ನೀಚ ಮಟ್ಟಕ್ಕೆ, ಇಷ್ಟು ಕೆಳಮಟ್ಟಕ್ಕೆ, ಇಷ್ಟು ಹೇಸಿಗೆಗೆ ಕೈ ಹಾಕ್ತಾರ ಅಂತ ಅನ್ನಿಸ್ತದೆ. ಶುಭ್ರವಾದ ಬಟ್ಟೆ, ಹಣೆಗೆ ಕುಂಕುಮ, ಹಾಸನಾಂಬೆಗೆ ಕೈ ಮುಗಿದು, ಅಜ್ಜನಿಗೆ ಕಾಲಿಗೆ ಕೈ ಮುಗಿದು ಮತಬೇಟೆಗೆ ಹೊರಟ ಚಿತ್ರವನ್ನು ಗಮನಿಸುವುದಕ್ಕೂ ಈ ಅಶ್ಲೀಲ ವಿಡಿಯೋದ ಅಬ್ರಾಟಕ್ಕೂ ಅವತಾರಕ್ಕೂ ಎಲ್ಲಿಂದ ಎತ್ತಣ ಸಂಬಂಧ, ಎಲ್ಲಿಂದ ಎಷ್ಟು ವೈರುಧ್ಯ? ಸಮಾಜಕ್ಕೆ ಏನನ್ನು ಹೇಳ್ತೀರಿ ಹಾಗಾದರೆ? ನಿಮಗೆ ತಾಯಿ ಇಲ್ವಾ, ಅಜ್ಜಿ ಇಲ್ವಾ, ಸಹೋದರಿಯರಿಲ್ವಾ? ತುಂಬು ಕುಟುಂಬದ ಸದಸ್ಯರು ತಾನೇ ನೀವು. ಕೋರ್ಟಿಂದ ಈ ವಿಡಿಯೋವನ್ನು ಪ್ರದರ್ಶಿಸಬಾರದು ಅಂತ ತಡೆಯಾಜ್ಞೆ ತಂದಿದ್ದೀರಿ ಅಂತಾದರೆ, ಹಾಗಾದರೆ ಆ ವಿಡಿಯೋಕ್ಕೂ ನಿಮಗೂ ಸಂಬಂಧ ಇದೆ ಅನ್ನೋದನ್ನು ನೀವು ಒಪ್ಪಿಕೊಂಡಿದ್ದೀರಿ ಅಂತಲೇ ಅರ್ಥ ಅಲ್ವೇನೋ? ಇವತ್ತಿನ ಆಧುನಿಕ ಕಾಲದಲ್ಲಿ, ಗ್ಲೋಬಲೈಸೇಷನ್ನಲ್ಲಿ, ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ, ಇವತ್ತಿನ ಸಾಮಾಜಿಕ ಜಾಲತಾಣದ ಬೂಮಿಂಗಲ್ಲಿ ನೀವು ಖಾಸಗಿಯಾಗಿ ಉಸಿರನ್ನು ಗಟ್ಟಿಯಾಗಿ ಬಿಟ್ಟರೂ ಕೂಡ ಅದು ಹೊರಗೆ ಬರುತ್ತೆ ಅನ್ನುವ ಜ್ಞಾನ ನಿಮಗಿರಬೇಕು. ಅದರ ಅರ್ಥ ನೀವು ಸೆಲ್ಫಾಗಿ ನೀವೇ ಚಿತ್ರಿಸಿಕೊಂಡಂಥ ಈ ವಿಡಿಯೋ ಹೊರಗಡೆ ಬಂದದ್ದು ನಿಮ್ಮ ರಾಜಕಾರಣಕ್ಕೆ ತೊಂದರೆ ಆಗುತ್ತೆ, ಮೈತ್ರಿ ರಾಜಕಾರಣಕ್ಕೆ ತೊಂದರೆ ಆಗುತ್ತೆ, ನಿಮ್ಮ ಗೆಲುವಿಗೆ ತೊಂದರೆ ಆಗುತ್ತೆ ಅನ್ನುವ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾ ಇಲ್ಲ. ನಿಮ್ಮ ಗೆಲುವಿನ ಮನೆ ಹಾಳಾಗಲಿ, ನಿಮ್ಮ ಚಾರಿತ್ರ್ಯವೇ ಸರಿಯಿಲ್ಲ, ನಿಮ್ಮ ನಡತೆಯೇ ಸರಿಯಿಲ್ಲ, ನಿಮ್ಮನ್ನು ಕೇಳಿ ಬಂದ ಅವರ ಅಸಹಾಯಕತೆಯನ್ನು, ದೌರ್ಬಲ್ಯವನ್ನು ಅಥವಾ ನಿಮ್ಮ ಅಧಿಕಾರವನ್ನು ಬಳಸಿ ಅಮಾಯಕ ಹೆಣ್ಣುಮಕ್ಕಳನ್ನು ನಿಮ್ಮ ಪಲ್ಲಂಗಕ್ಕೆ ಕರೆದು ಅವರನ್ನು ಚಿತ್ರೀಕರಿಸಿ ಅವರ ಜೀವನ ಪೂರ್ತಿ ಆ ನರಕದಲ್ಲಿ ನರಳುವ ಹಾಗೆ ಮಾಡ್ತೀರಿ ಅಂತಾದರೆ ನಿಮ್ಮ ಮನೋಸ್ಥಿತಿ ಎಷ್ಟು ಕ್ರೂರವಾಗಿದೆ ಅದನ್ನು ಈ ಸಮಾಜ ವಿಶ್ಲೇಷಣೆ ಮಾಡ್ತಾ ಇದೆ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ನೀವು ಮಾಡಿದ ಇಂತಹ ಹಲ್ಕ ಕೆಲಸ ಇದೆಯಲ್ಲ, ಈ ಕೆಲಸ ನಿಮ್ಮ ಇನ್ನು ಯಾವುದೇ ಜನ್ಮದಲ್ಲೂ ಯಾವುದೇ ರೀತಿಯಲ್ಲೂ ನೀವು ಅದನ್ನು ಒರೆಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಅಡೆತಡೆಯನ್ನು ತರಬಹುದು. ನಾನು ಅತ್ಯಂತ ಪ್ರಾಮಾಣಿಕನಿದ್ದೇನೆ, ಡೀಫೇಕ್ ವಿಡಿಯೋ ಅದು, ಅದನ್ನು ತಿರುಚಲಾಗಿದೆ, ಏನೇನೋ ಹೇಳ್ಬೋದು. ಆದರೆ ಆತ್ಮಸಾಕ್ಷಿ, ನಿಮ್ಮ ಬಗ್ಗೆ ಈಗಾಗಲೇ ಇರುವ ಊಹಾಪೋಹಗಳು ಇವತ್ತು ಅದಕ್ಕೆ ಸಾಕ್ಷಿ ಸಿಕ್ಕಿದ್ದಾವೆ. ಸಂತ್ರಸ್ತರು ಬಂದು ಮಾತಾಡ್ತಾ ಇದ್ದಾರೆ. ವಿಡಿಯೋಗಳನ್ನು ಇವತ್ತು ಪ್ರಕಟ ಮಾಡಬಾರ್ದು ಅಂತ ಕಾನೂನಿನ ಅಡೆತಡೆ ಇರುವುದರಿಂದ ಅದನ್ನು ಪ್ರಕಟಿಸದೇ ಇರಬಹುದು. ಆದರೆ ಈಗಾಗಲೇ ಪ್ರಕಟ ಆಗಿದೆಯಲ್ಲ, ಅದರಲ್ಲಿ ದಾಖಲೆ ಇದೆಯಲ್ಲ. ಅದರ ಜೊತೆಗೆ ನಿಮಗೆ ಇದೇ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡುವ ಪೂರ್ವದಲ್ಲಿ ಇದೇ ಹಾಸನದ BJP ಕಾರ್ಯಕರ್ತರೊಬ್ಬರು, ನಾಯಕರೊಬ್ಬರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಖಾಸಗಿಯಾಗಿ ರಹಸ್ಯ ಪತ್ರ ಅಂತ ಬರೆದ ಪತ್ರ ಈಗೆಲ್ಲ ಕಡೆ ಓಡಾಡ್ತಾ ಇದೆಯಲ್ಲ. ಸಾವಿರಾರು ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಇದೆ. ಇಲ್ಲಿ ಮೈತ್ರಿ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ತುಂಬ ಜಾಗರೂಕತೆಯಿಂದ ನಾವು ಆಯ್ಕೆ ಮಾಡಬೇಕು ಅಂತ ಬರೆದಂಥ ಪತ್ರವೂ ಸಿಕ್ಕಿದೆಯಲ್ಲ. ಅಂದರೆ ಸ್ಥಳೀಯ ಪತ್ರಿಕೆ ಇವತ್ತು ವರದಿ ಮಾಡಿದ್ದಕ್ಕೂ, ಪವರ್ ಟಿವಿಯವರು ಅದನ್ನು ಎಳೆಯಾಗಿ ಬಿಡಿಸಿಟ್ಟದ್ದಕ್ಕೂ, ಇದಕ್ಕೆ ಸಂಬಂಧಪಟ್ಟು BJPಯ ಅಧ್ಯಕ್ಷರಿಗೆ ಸ್ಥಳೀಯ BJP ಮುಖಂಡರು ಬರೆದ ಪತ್ರಕ್ಕೂ, ಹಾಸನದಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಇದೇ ಅಶ್ಲೀಲ ವಿಡಿಯೋದ ಬಗ್ಗೆ ಬಾಯಿಂದ ಬಾಯಿಗೆ ಹರಡ್ತಾ ಇದ್ದಂಥ ಈ ಕಪೋಲಕಲ್ಪಿತ ಅಂತಲೇ ಭಾವಿಸಿದ ಅಥವಾ ರಾಜಕಾರಣದ ಒಂದು ಷಡ್ಯಂತ್ರ ಅಂತಲೇ ಭಾವಿಸಿದ, ಯಾಕೆಂತಂದರೆ ಚುನಾವಣೆ ಬಂತು ಅಂತ ಅದಕ್ಕೂಳೇನೆ ಕಾಂಗ್ರೆಸ್ನವರು JDS ಮೇಲೆ, JDSನವರು ಕಾಂಗ್ರೆಸ್ಸಿನ ಮೇಲೆ, ಅಥವಾ BJP ಕಾಂಗ್ರೆಸ್ಸು BJP ಇಂಥ ಎಲ್ಲ ಅಶ್ಲೀಲದ ಬ್ರಹ್ಮಾಸ್ತ್ರಗಳನ್ನು ಬಿಡುವುದನ್ನು ನಾವು ಕಂಡಿದ್ದೇವೆ.
ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹುತೇಕವಾಗಿ ನೋಡಿದಾಗ ಪ್ರಜ್ವಲ್ ರೇವಣ್ಣನನ್ನು ಇವತ್ತು ನಾವು ಇಟ್ಕೊಂಡು ಮಾತಾಡ್ತಾ ಇದ್ದೇವೆ ಅಂತ ಅರ್ಥ. ಉಳಿದ ಎಲ್ಲ ರಾಜಕಾರಣಿಗಳು ಸಾಚ ಅಂತ ಯಾರೂ ಭಾವಿಸಬೇಕಾಗಿಲ್ಲ. ಕಾಂಗ್ರೆಸ್ಸು, JDS, BJP ಎಲ್ಲ ರಾಜಕೀಯ ಪಕ್ಷಗಳಲ್ಲಿರುವ ರಾಜಕೀಯ ಪುಡಾರಿಗಳು ವಯಸ್ಸಿನ ಅಂತರ ಮೀರಿ ವಯೋವೃದ್ಧರಿಂದ ಹಿಡಿದು ಯುವಕರವರೆಗೆ ತಮ್ಮ ಪ್ರಭಾವವನ್ನು, ಅಧಿಕಾರವನ್ನು ಬಳಸಿಕೊಂಡು ಇಂಥ ಅಮಾಯಕ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ಬಳಸಿಕೊಳ್ಳುವ, ಲೈಂಗಿಕವಾಗಿ ಬಳಸಿಕೊಳ್ಳುವುದು ಒಂದು ಬಹಳ ದೊಡ್ಡ ಚರಿತ್ರೆಯಾಗಿದೆ. ವಿಧಾನಸೌಧದಲ್ಲೂ ಬ್ಲೂ ಫಿಲ್ಮ್ ನೋಡುವಂಥ ಘಟಾನುಘಟಿ ರಾಜಕಾರಣಿಗಳನ್ನು ನಾವು ಕಂಡಿದ್ದೇವೆ. ಮಾಜಿ ಹಾಲಿ ಎಲ್ಲ ಮುಖ್ಯಮಂತ್ರಿಗಳದ್ದು ಕೂಡ ಬಹಳಷ್ಟು ವಿಡಿಯೋಗಳಿದೆ ಅನ್ನುವಂಥ ಮಾತನ್ನು ಕೇಳಿದ್ದೇವೆ. ಎಂತೆಂಥ ಮುದಿ ರಾಜಕಾರಣಿಗಳ ನೋಡಲಾರದ ವಿಡಿಯೋಗಳನ್ನು ಕೂಡ ಈ ಕಣ್ಣುಗಳು ನೋಡಿ ಆಗಿದೆ. ಹಾಗಾದರೆ ರಾಜಕಾರಣ ಅನ್ನೋದು ಎಲ್ಲಿವರೆಗೆ ನಾವು ತಿಳಿದಿದ್ದೆವು? ಪರ್ವ ಬದಲಾಗಿದೆ, ಕಾಲ ಬದಲಾಗಿದೆ, ಹೊಸ ನೀರು ಹರಿತಾ ಇದೆ, ಸಂಸ್ಕರಣಗೊಂಡಿದೆ, ಸಂಸ್ಕಾರಯುತವಾದ ರಾಜಕಾರಣ ಬಂದಿದೆ, ಏನೋ ದೇಶ ಉದ್ಧಾರ ಆಗತ್ತೆ ಅಂತೆಲ್ಲ ಮಾತಾಡ್ತಾ ಇದ್ದೇವೆ, ಭಾವಿಸ್ತಾ ಇದ್ದೇವೆ, ಕನಸು ಕಾಣ್ತಾ ಇದ್ದೇವೆ, ಲೆಕ್ಕಾಚಾರ ಹಾಕ್ತಾ ಇದ್ದೇವೆ. ಆದರೆ ಹಳೆ ರಾಜಕಾರಣಿಗಳ ಈ ಎಲ್ಲ ಭ್ರಷ್ಟಾಚಾರದ, ಸ್ವಜನ ಪಕ್ಷಪಾತದ, ಕಚ್ಚೆ ಹರಕು ರಾಜಕಾರಣದ ಎಲ್ಲ ತರಾವರಿಗಳನ್ನು ನೋಡಿ ಆಯಿತು. ಕನಿಷ್ಠ ಪಕ್ಷ ಹೊಸ ತಲೆಮಾರಾದರೂ ಒಂದು ಶುದ್ಧ ರಾಜಕಾರಣದ ಅಥವಾ ಆಂಶಿಕ ಶುದ್ಧ ರಾಜಕಾರಣದ ಒಂದು ಪ್ರತೀಕವಾಗಿ ನಮಗೆ ಕಾಣುತ್ತೆ 21ನೇ ಶತಮಾನದಲ್ಲಿ ಅಂತ ನಾವು ಭಾವಿಸಿದರೆ, ಈ ಪ್ರಜ್ವಲ್ ರೇವಣ್ಣನಂತಹ ತಲೆಮಾರೇ ಈ ಥರ ಆದರೆ ದರ್ಪ, ದುರಹಂಕಾರ, ದುಡ್ಡು, ಐಶ್ವರ್ಯ, ವಯಸ್ಸು, ಕುಟುಂಬ ಇವೆಲ್ಲವನ್ನು ಬಳಸ್ಕೊಂಡು ಏನು ಸಾವಿರ ಹೆಣ್ಣುಮಕ್ಕಳು ಅಂತಂದರೆ ಏನ್ರಿ ಇದು? ಏನು ಕಾರ್ಖಾನೆಯ ಇದು? ಏನು ನಿಮ್ಮ ಮದಕ್ಕೆ ಒಂದು ಮಿತಿ ಇಲ್ವಾ? ಹಾಗಾದರೆ ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಈ ರಾಜಕಾರಣಿಗಳನ್ನು ಹಾಗಾದರೆ ನಾವು ಯಾವ ದರ್ಜೆಯಲ್ಲಿ ನಂಬಬೇಕು? ಬೇಲಿಯೇ ಎದ್ದು ಹೊಲವೆಂದರೆ ಯಾರು ಕೇಳುವುದು? ಹಾಗಾದರೆ ಏನು ಮಾಡಬೇಕು? ಇವತ್ತು ನೀವು ಅದಕ್ಕೆ ಉತ್ತರ ಕೊಡ್ಬೋದು, ಇನ್ನೊಂದು ಮಾಡ್ಬೋದು, ಕಾಂಗ್ರೆಸ್ಸಿನ ಷಡ್ಯಂತ್ರ ಹೇಳ್ಬೋದು. ಪವರ್ ಟಿವಿಯವರಿಗೆ DKಶಿ ಅವರು ಅಭಿನಂದನೆ ಬೇರೆ ಸಲ್ಲಿಸಿದ್ದಾರೆ. ಅದರ ಅರ್ಥ ಕಾಂಗ್ರೆಸ್ಸಿನ ಶುದ್ಧ ರಾಜಕಾರಣ ಅಂತಲ್ಲ. ಈ ವಿಷಯದಲ್ಲಿ, ಈ ಲೈಂಗಿಕ ಮತ್ತು ಅಶ್ಲೀಲತೆಯ ವಿಷಯದಲ್ಲಿ ಎಲ್ಲ ಪಕ್ಷಗಳೂ ಒಂದೇ ನೆಲೆಯಲ್ಲಿ ನಿಲ್ತವೆ. ಹಾಗಾಗಿ ಯಾರೂ ಕೂಡ ಈ ಅಕ್ರಮ ಸಂಬಂಧ ಮತ್ತು ಇತ್ಯಾದಿಗಳ ಬಗ್ಗೆ ಯಾವುದೇ ರಾಜಕಾರಣಿಗಳು ಇನ್ನೊಬ್ಬ ರಾಜಕಾರಣಿ ಬಗ್ಗೆ ಆಪಾದಿಸುವುದನ್ನು ಬಹಳ ಕಡಿಮೆ. ಇಂಥ ರಾಜಕೀಯದ ನಿರ್ಣಾಯಕ ಸಂದರ್ಭ ಬಂದಾಗ, ಚುನಾವಣೆಯ ಸಂದರ್ಭ ಬಂದಾಗ, ಡೂ ಆ್ಯಂಡ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಹಣಾಹಣಿಯ ಪ್ರಶ್ನೆ ಬಂದಾಗ ಈ ಬ್ರಹ್ಮಾಸ್ತ್ರಗಳು ಒಂದೊಂದು ಹೊರಗೆ ಬರ್ತವೆ. ಆದರೂ ಇದು ಕಾಂಗ್ರೆಸ್ಸು ಹೊರಹಾಕಿದ ಅಸ್ತ್ರ ಅಲ್ಲ. ಇದು ಪತ್ರಕರ್ತರ ಮೂಲಕ, ಸಾಮಾನ್ಯರ ಮೂಲಕ ಹೊರಬಿದ್ದಂಥ ಸತ್ಯ. ಇದು ಬಹಳ ಮುಖ್ಯ. ಇದರ ಮಧ್ಯೆ ಇವತ್ತು ಮತದಾನಕ್ಕೆ ದೇವಸ್ಥಾನದಿಂದ ಹೊರಡುವ ಪೋಸು ಬೇರೆ ಕೇಳಬಹುದು. ಹಾಗಾದರೆ ಈಗ ಅದು ಕೋರ್ಟ್ ಇದೆ, ಕಾನೂನಿದೆ, ಅದು ಸತ್ಯಾಸತ್ಯತೆ ಪರಾಮರ್ಶೆ ಆಗಬೇಕು. ಸಾವಿರಾರು ಹೆಣ್ಮಕ್ಳ ಬಗ್ಗೆ, ಸಾವಿರಾರು ವಿಡಿಯೋದ ಬಗ್ಗೆ. ಇವತ್ತು ಫಯಾಜ್ ನೇಹಾಳನ್ನು ಕೊಲೆ ಮಾಡಿದ್ದು CID ತನಿಖೆಗೆ ಒಪ್ಪಿಸಲಾಗಿದೆ. ಆಮೇಲೆ ಫಾಸ್ಟ್ ಟ್ರ್ಯಾಕಿಗೆ ಪ್ರತ್ಯೇಕ ಕೋರ್ಟನ್ನು ರಚಿಸುವ ಪ್ರಸ್ತಾಪ ಮುಂದಿಡಲಾಗಿದೆ. ಎಲ್ಲವೂ ಸತ್ಯ. ಅಲ್ಲೂ ಹಾಗೆ ಹೇಳ್ತಾರಲ್ಲ ಪೊಲೀಸರು,
ಪ್ರತಿಭಟನಾಕಾರರು ಮುಂದೋಗಿ ಕೇಳಿದಾಗ ಏನು ತನಿಖೆ ಆಗೋದು ಬೇಡವಾ, ಸತ್ಯಾಸತ್ಯತೆ ಪರಾಮರ್ಶೆ ಆಗೋದು ಬೇಡವಾ? ಆವಾಗ ಅವರು ಕೇಳ್ತಾ ಇದ್ರು, ಕೊಲೆ ಆದದ್ದು CCTVಯಲ್ಲಿ ಪ್ರತ್ಯಕ್ಷವಾಗಿ ಸಾಕ್ಷಿ ಸಮೇತ ದಾಖಲಾಗಿದೆಯಲ್ಲ ಅಂತಂದರೆ ಕೋರ್ಟು ಅದನ್ನು ಗಮನಿಸುವುದಿಲ್ಲ. ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡಬೇಕು. ನಮ್ಮಲ್ಲಿ ಕೋರ್ಟಲ್ಲಿ ನಾಳೆ ಅದು ಬಿದ್ದು ಹೋಗ್ಲೂಬಹುದು. ಯಾಕೆಂದರೆ ಫಯಾಜನನ್ನು ಸ್ಥಳ ಮಹಾಜರಿಗೆ ಕರ್ಕೊಬಂದ ರೀತಿಯೆಲ್ಲ ನೋಡಿದರೆ, ಆ ಮೆರವಣಿಗೆ ಎಲ್ಲ ನೋಡಿದರೆ, ಅವನು ಏನೂ ಆಗದೇ ಇದ್ದ ಹಾಗೆ, ಯಾವುದೋ ಒಂದು ಚೈನ್ ಕಳ್ಳ ಥರ ಆದ ಹಾಗೆ, ನಾನು ಇಲ್ಲೇ ಕದ್ದೆ, ಇಲ್ಲೇ ಇತ್ತು, ಇಲ್ಲಿ ಹೀಗೆ ಮಾಡಿದೆ ಅಂತ ಹೇಳೋದನ್ನು ಗಮನಿಸಿದರೆ ಅವನು ಜೈಲಿನಲ್ಲಿ ಬಹಳ ಸುಖವಾಗಿ ಆರಾಮಾಗಿ ಇದ್ದಾನೆ ಅನ್ನೋದಕ್ಕೆ ಇನ್ಯಾವುದೇ ಸಾಕ್ಷ್ಯ ಬೇಡ. ಅದೇ ಒಬ್ಬ ಥೆಫ್ಟರು, ಚೈನ್ ಸ್ಕ್ರ್ಯಾಚರು, ಅವನು ಚೈನು ಕದಿಯುವವನು, ಅವನನ್ನು ಕೋರ್ಟಿಗೆ ಕರ್ಕೊಬರುವಾಗ ನೋಡಿ, ಅವನ ನಡಿಗೆ ನೋಡಿ, ಅವನ ದೇಹದ ಒಟ್ಟು ಆಕೃತಿ ಆಕಾರ ನೋಡಿ, ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿ. ಅದೇ ಇಂಥ 14 ಬಾರಿ ತಿವಿದು ಇವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಹೃದಯವೇ ಕತ್ತರಿಸಿ ಹೋಗಿದೆ ಅಂತ. ಇಂಥ ಭಯಾನಕ ಕೊಲೆಗಾರನಿಗೂ ನಮ್ಮಲ್ಲಿ ರಕ್ಷಣೆ ಇದೆ, ಬಿಕಾಸ್ ಆಫ್ ಪಾಲಿಟಿಕ್ಸ್. ನೋಡಿ, ನಿರಂಜನ್ ಹಿರೇಮಠ ಅವರು ತನ್ನ ಮಗಳ ಕಗ್ಗೊಲೆಯಾದಾಗ ಇದೇ ಜೋಶಿ ಅವರ ಹತ್ರ, ನಡ್ಡಾ ಅವರ ಹತ್ರ, ಪ್ರತಿಯೊಬ್ಬರ ಹತ್ರ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಸೀಮಾತೀತವಾಗಿ, ಭಾರತದಾದ್ಯಂತ ಅನ್ನುವ ಮಟ್ಟಕ್ಕೆ ಬೇಡಿಕೊಂಡ್ರು. ನಮ್ಮದೇ ಸರ್ಕಾರ ಹಾದಿ ತಪ್ಪಿಸ್ತಾ ಇದೆ, ಇದೊಂದು ಲವ್ ಜೆಹಾದ್ ಅಲ್ಲವೇ ಅಲ್ಲ, ಇದೊಂದು ಲವ್ವಿನ ಪ್ರಕರಣ, ಆಕಸ್ಮಿಕ ಘಟನೆ, ವೈಯಕ್ತಿಕ ಘಟನೆ, ಈ ರೀತಿಯೆಲ್ಲ ವ್ಯಾಖ್ಯಾನಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, DKಶಿ ಮತ್ತು ಗೃಹ ಮಂತ್ರಿಗಳು ಅಂಥೇಳಿ ಅವರ ವಿರುದ್ಧವೇ ಮಾತಾಡಿ ಜೋಶಿಯವರ ಹತ್ರ, ನಿಮ್ಮಿಂದ ಮಾತ್ರ ನಾನು ನ್ಯಾಯವನ್ನು ನಿರೀಕ್ಷೆ ಮಾಡಬಲ್ಲೆ, ನೀವು ಮಾತ್ರ ನ್ಯಾಯವನ್ನು ಕೊಡಿಸಬಲ್ರಿ, ನನಗೆ CID ತನಿಖೆ ಬೇಡ, CBI ತನಿಖೆ ಆಗಬೇಕು ಅಂತೆಲ್ಲ ಮಾತಾಡಿದಂಥ ಮನುಷ್ಯ ಯಾವಾಗ CM ಫೋನ್ ಮೂಲಕ ಐ ಆಮ್ ವೆರಿ ಸಾರಿ ಅಂತ ಹೇಳಿದ್ರು, ಆಮೇಲೆ ನಿಮಗೆ CID ತನಿಖೆಗೆ ನಾವು ಒಪ್ಪಿಸಿದ್ದೇವೆ, ಫಾಸ್ಟ್ ಟ್ರ್ಯಾಕನ್ನು ಮಾಡ್ತೇವೆ ಅಂತ ಹೇಳಿದಾಗ CM ಅವರಿಗೆ ನಡುಬಗ್ಗಿ ಅವರು ಹೇಗೆ ಕೃತಜ್ಞತೆಯ ಮೇಲೆ ಕೃತಜ್ಞತೆ ಸಲ್ಲಿಸಿದ್ರು, ಅದರ ನಂತರ ಯಾವಾಗ CM ಅವರು ಮನೆಗೆ ಬಂದರೋ ಆವಾಗ ನಿರಂಜನ್ ಅವರು ಸಂಪೂರ್ಣ ಬದಲಾಗಿದ್ದಾರೆ ಅನ್ನುವ ಸಂಶಯ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ. ಸರ್, ಅದೇ ತಾವು ಏನು ಮಾಡಿದಿರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರೆ ಕಡಿಮೆ ಸರ್. ಹ್ಞೂ ಸರ್. ಆಯ್ತು ಸರ್, ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತೆಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ, MLA ಪ್ರಪ್ರಥಮವಾಗಿ MLA ಪ್ರಸಾದ್ ಅವರಿಗೆ, ಈ ಮಿಂಡೇಶ್ಕರಿ ಅವರು ಎಲ್ಲರೇನು ವಿಶ್ವ ಪ್ರಯತ್ನ ಮಾಡಿ ಹಿಂದಿಂದ ಕೆಲಸ ಮಾಡಿ ನಮಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿರಿ ಸರ್. ನ್ಯಾಯ ಕೊಡಿಸುವಂತ ಕೆಲಸ ಮಾಡಿರಿ. ಆಗಲಿ ಸರ್, ಆಗಲಿ ಸರ್, ಇದಕ್ಕೆ ಎಸ್ ಸರ್, ಆಗಲಿ ಸರ್. ಧನ್ಯವಾದ ಸರ್ ಮಾಡಿದ್ದಕ್ಕೆ. ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಅದೇ ಸರ್, ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಲ್ಲಿ ಕೃತಜ್ಞತೆಯ ಲಿಸ್ಟಲ್ಲಿ ಜೋಶಿ ಇರಲಿಲ್ಲ, ನಡ್ಡಾ ಇರಲಿಲ್ಲ, ಹಿಂದೂ ಕಾರ್ಯಕರ್ತರು ಇರಲಿಲ್ಲ, ಯಾರೂ ಇರಲಿಲ್ಲ. ಕೇವಲ ಕಾಂಗ್ರೆಸ್ಸು ಮತ್ತು ಲಿಂಗಾಯತ ಸಮುದಾಯ ಮತ್ತು ಲಿಂಗಾಯತ ಸ್ವಾಮೀಜಿಗಳು ಮಾತ್ರ ಪ್ರಸ್ತಾಪಿಸಲ್ಪಟ್ಟರು. ವೈ? ಯಾಕೆ? ಮಗಳನ್ನು ಕಳ್ಕೊಂಡಂಥ ಇಂಥ ಚಿಂತಾಜನಕ ಸ್ಥಿತಿ, ರುದ್ರ ಭೀಭತ್ಸವಾದಂಥ ಅಮಾನುಷವಾದಂಥ ಕೊಲೆ, ಈ ಕೊಲೆಯ ಇಡೀ ತರೀಕ ಒಂದು ರಾಜಕೀಯ ಕಾರಣಕ್ಕಾಗಿ, ಪಕ್ಷ ರಾಜಕಾರಣಕ್ಕಾಗಿ
ಮುಖ್ಯಮಂತ್ರಿಗಳು ಮನೆಗೆ ಬಂದರು ಅನ್ನುವ ಕಾರಣಕ್ಕಾಗಿ ಇಡೀ ಪ್ಲೇಟು ಹಾಗಾದರೆ ಬದಲಾಗುತ್ತೆ ಅಂತಾದರೆ, ಒಂದು ಕೃತಜ್ಞತೆ ಮನೆಗೆ ಬಂದು ನನಗೆ ಸಾಂತ್ವನ ಹೇಳಿದ್ದಾರೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗರನ್ನು ಬಿಟ್ಟು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಸಚಿವರು, ಸ್ಥಳೀಯ ಮುಖಂಡರು ಎಲ್ಲರೂ ಪಂಚಾಯತ್ವರೆಗೆ ಅವರ ಬಾಯಲ್ಲಿ ಬಂತು. ಆದರೆ ನೀವು ಆ ವಿಡಿಯೋವನ್ನು ನೋಡ್ಬೋದು. ವಿರೋಧ ಪಕ್ಷದ, ಅದರಲ್ಲೂ BJPಯವರ ಹಿಂದೂ ಸಂಘಟನೆಗಳ ಚಕ್ರವರ್ತಿ ಸೂಲಿಬೆಲೆ ಅಂತವ್ರು ಇರ್ಬೋದು, ಅಥವಾ ಭಾಳಷ್ಟು ಜನ ಮಹಿಳೆಯರು, ಸಿನಿಮಾ ನಟರು, ಅವರು ಇವರು ಸೆಲೆಬ್ರಿಟಿಗಳು ಎಲ್ಲರೂ, ನಾನು ಎಲ್ಲರೂ ಒಂದು ಲಿಸ್ಟ್ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ನೀವು ಕಾಂಗ್ರೆಸ್ಸಿನ ಒಂದು ಲಿಸ್ಟನ್ನೇ ಕೊಡುವವರು, ನಿಮಗಾಗಾದರೆ ವಿರೋಧ ಪಕ್ಷದವರು ಬಂದು ಸಾಂತ್ವನ ಹೇಳಿ, ನ್ಯಾಯಕ್ಕಾಗಿ ಆಗ್ರಹಿಸಿ, ಪ್ರತಿಭಟನೆ ಮಾಡಿ ಎಲ್ಲವನ್ನು ಮಾಡುವಾಗ ಅವರೊಟ್ಟಿಗೆ ನಿಂತು ಕಾಂಗ್ರೆಸ್ಸಿನ ತಪ್ಪುಗಳನ್ನು, ಎಡವಟ್ಟುಗಳನ್ನು ಅಥವಾ ತನಿಖೆಯ ತರೀಕವನ್ನೇ ಬದಲಾಯಿಸಿದ ಹೇಳಿಕೆಗಳನ್ನು ಖಂಡಿಸಿದವರು ಈಗ ಯಾಕೆ ಈ ರೀತಿ ಮಾತಾಡಿದ್ರಿ ಅನ್ನುವ ಪ್ರಶ್ನೆ ಸಾತ್ವಿಕರನ್ನು ಕಾಡ್ತಾ ಇದೆ. ಆ ಮಗು, ಆ ಕೊಲೆಯಾದ ಮಗು ಈ ಸಮಾಜದ ಮಗು, ಕೇವಲ ನಿರಂಜನ ಹಿರೇಮಠ ಅವರ ಮಗಳಷ್ಟೇ ಆಗಿ ಉಳಿದಿಲ್ಲ. ನೇಹ ಇವತ್ತು ಇಡೀ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ, ಮತಾಂತರದ ಹೆಸರಿನಲ್ಲಿ, ಪ್ರೀತಿಯ ಭ್ರಮೆ, ಪ್ರೀತಿಯ ಷಡ್ಯಂತ್ರದ ಹೆಸರಿನಲ್ಲಿ ನಡೀತಾ ಇರುವಂಥ ಅನಿಷ್ಟಗಳಿಗೆ, ಕೊಲೆಗಳಿಗೆ, ಅವಘಡಗಳಿಗೆ ಒಂದು ಸಾಂಕೇತಿಕ ಸ್ವರೂಪವಾಗಿ ನೇಹ ನಿಲ್ತಾಳೆ. ಇವತ್ತು ನಿರ್ಭಯನ ಪ್ರಕರಣದ ಹಾಗೆ ನೇಹ ಇವತ್ತು ಮನೆಯ ನೇಹ, ಮನೆಯ ಮಗಳವಳು. ಅವಳಿಗೆ ನ್ಯಾಯಕ್ಕಾಗಿ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಆಗ್ರಹಿಸ್ತಾ ಇದ್ದಾರೆ. ಜಸ್ಟಿಸ್ ಫಾರ್ ನೇಹ ಅಭಿಯಾನ ಆಗ್ತಾ ಇದೆ. ಅದು ಸಮಾಜದ ಒಂದು ಕೂಗದು. ಆಕಂಥ ಒಂದು ಘಟನೆಯನ್ನು ಎಕ್ಕಶ್ಚಿತವಾಗಿ CBIಯೋ CIDಯೋ ಎಂಥದ್ದೋ ತನಿಖೆಗೆ ಒಳಪಡಿಸುವ ಮೊದಲನೇ, ಪ್ರಾಥಮಿಕ ವರದಿ ಬರುವ ಮೊದಲನೇ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲ ಅದು ಯಾವುದೇ ಒಂದು ಧರ್ಮ ಅಥವಾ ಸಮಾಜ ಅಥವಾ ಪಂಗಡಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಲವ್ ಜಿಹಾದಿನ ಪ್ರಶ್ನೆಯೇ ಇಲ್ಲ. ಅದು ಲವ್ವಿನ ಪ್ರಕರಣ, ವ್ಯಕ್ತಿಗತ ಪ್ರಕರಣ, ಅದೊಂದು ಆಕಸ್ಮಿಕ ಘಟನೆ. ಈ ರೀತಿಯ ಅಸಂಬದ್ಧ ಮತ್ತು ಪೊಲೀಸ್ ತನಿಖೆಯ ಜಾಡನ್ನು ನಿರ್ದೇಶಿಸುವ ಮಾತನಾಡದಂಥ ವ್ಯಕ್ತಿಗಳನ್ನು, ಸರ್ಕಾರವನ್ನು ಜಾಡಿಸಿದಂಥವರು ನೋವಿನಿಂದ, ಬಹಳ ಆಕ್ರಂದನದಿಂದ, ಆಕ್ರೋಶದಿಂದ ಪ್ರತಿಭಟಿಸಿದವರು, CID ತನಿಖೆಯ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದವರು ಇವತ್ತು CBI ತನಿಖೆಯನ್ನು ಒಪ್ಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಇಡೀದಾಗಿ ಅಭಿನಂದನೆ ಅಥವಾ ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಅರ್ಧರ್ಧ ಗಂಟೆ ಮಾತಾಡ್ತಾರೆ. ಆದರೆ ಇನ್ನೊಂದು ಪಕ್ಷದಿಂದ ಸಮಾಜದ ಹಿತದೃಷ್ಟಿಯಿಂದ, ಭಾವನಾತ್ಮಕವಾಗಿ, ಮಾನವೀಯ ಕಾರಣಕ್ಕಾಗಿ ಅವರೂ ರಾಜಕಾರಣ ಮಾಡಿದ್ದಾರೆ, ಇವರೂ ರಾಜಕಾರಣ ಮಾಡಿದ್ದಾರೆ ಅಂತ ನೀವು ಆರೋಪಿಸ್ತೀರಿ ಅಂತಾದರೆ, ಎಲೆಕ್ಷನ್ನಿನ ಸಂದರ್ಭದಲ್ಲಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ, ಓಲೈಕೆಯ ರಾಜಕಾರಣಕ್ಕಾಗಿ, ಒಂದು ವರ್ಗದ ಮತವನ್ನು ಇದನ್ನು ಎಲ್ಲೋ ಕೈತಪ್ಪು ಹೋಗ್ಬೋದು ಅನ್ನುವ ಕಾರಣಕ್ಕಾಗಿ ಒಂದು ಹೆಣ್ಣುಮಗಳ ಕಗ್ಗೊಲೆಯನ್ನೇ ಅಪಭ್ರಂಶಗೊಳಿಸುವ ಒಂದು ಮಹತ್ವದ ಘಟನೆಯೇ ಅಲ್ಲ ಅನ್ನೋ ಹಾಗೆ ಬಿಂಬಿಸುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ಸು ಮಾಡಿದೆ. ಅದರ ಜೊತೆಗೆ BJPಯೂ ಅದನ್ನು ರಾಜಕಾರಣಕ್ಕೆ ಬಳಸ್ಕೊಂಡಿದೆ ಅಂತ ಭಾವಿಸೋಣ. ಆದರೆ ರಾಜಕಾರಣವನ್ನು ಮೀರಿದ ಒಂದು ಮಾನವೀಯತೆಯನ್ನು, ನ್ಯಾಯವನ್ನು, ಮಗಳ ಕಗ್ಗೊಲೆಗೆ ಸಿಗಬೇಕಾದಂಥ ಒಂದು ಜಸ್ಟಿಸನ್ನು ಪ್ರತಿಪಾದಿಸಬೇಕಾದಂಥ ನಿರಂಜನ್ ಹಿರೇಮಠ ಅವರು ಕೊನೆಗೂ ರಾಜಕೀಯ ಕಾರಣಕ್ಕಾಗಿ, ಪಕ್ಷ ರಾಜಕಾರಣಕ್ಕಾಗಿ, ತನ್ನ ರಾಜಕೀಯ ಭವಿಷ್ಯಕ್ಕಾಗಿ, ಹುದ್ದೆಗಾಗಿ ಇತ್ಯಾದಿಗಾಗಿ ಯಾರ್ಯಾರದೋ ಒತ್ತಡಕ್ಕೆ ಮಣಿದು ಮಾತಾಡೋ ಹಾಗೆ ನಮಗೆ ಕಂಡರು. ನೀವು ಆ ವಿಡಿಯೋವನ್ನು ಗಮನಿಸ್ಬೋದು. ಅವರು ಮಾತು ತೊದಲ್ತಾ ಇತ್ತು, ಭಾಷೆ ತೊದಲ್ತಾ ಇತ್ತು, ಒಂದಕ್ಕೊಂದು ಸಂಬಂಧ ಇರಲಿಲ್ಲ. ಹಾಗಾದರೆ ಒಳಗಡೆ ಒಂದು ಅಗ್ನಿ ಬೇರೆ ಏನೋ ಹೇಳ್ತಾ ಇದೆ, ತುಟಿಯಲ್ಲಿ ಬರುವ ಮಾತುಗಳು ಇನ್ನೇನೋ ಹೇಳ್ತಾ ಇದೆ ಗಂಟಲ ಮೇಲೆ.
ಅದರಲ್ಲೂ ಪಕ್ಕದಲ್ಲಿದ್ದ ಮುಖ್ಯಮಂತ್ರಿಗಳೇ ನಿರ್ದೇಶನ ಮಾಡ್ತಾಯಿದ್ರು. ಹೇಳ್ರಿ ಪತ್ರಿಕೆಯವರಿಗೆಲ್ಲ ಹೇಳ್ರಿ, ಅಂದರೆ ಒಳಗಡೆ ನಾವು ಏನು ಸ್ಕೆಚ್ ಹಾಕಿ ಕೊಟ್ಟಿದ್ದೇವೆ ಅದನ್ನು ಪತ್ರಿಕೆಯವರಿಗೆ ಹೇಳುವ ಮೂಲಕ ಸಮಾಪ್ತಿಗೊಳಿಸಿ. ಏನಾಗಿದೆ ಹಾಗಾದರೆ? ಏನಿದು? ಒಂದು ಸಾವಿನ ಒಂದು ಬರ್ಬರ ಹತ್ಯೆ, ಅಮಾನುಷವಾದಂಥ ಕಗ್ಗೊಲೆ, ಇದರ ಮೇಲೂ ರಾಜಕೀಯನ? ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾವುದೇ ಇರ್ಬೋದು ರೀ. ಇದನ್ನು ಸಮಾಜದ ಮಧ್ಯೆ ನಡೆದಂಥ ಇಂಥ ಭೀಭತ್ಸ ಒಂದು ಕೊಲೆಯನ್ನು ಒಂದು ಸರಿಯಾದ ತನಿಖೆ ಮಾಡಿ ಸರಿಯಾದ ನ್ಯಾಯವನ್ನು ಕೊಡಿಸುವ ದಿಕ್ಕಿನಲ್ಲಿ ಇದರ ಹಿಂದೆ ಏನೇನಿದೆ ಅನ್ನೋದನ್ನು ಹುಡುಕುವುದಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕಾದ ಅಗತ್ಯ ಇಲ್ವಾ ಹಾಗಾದರೆ? ಕೊನೆಗೊಂದಿನ ಹಾಗಾದರೆ ನೇಹಾಳ ಈ ಕಗ್ಗೊಲೆ ಅದು ಕೂಡ ಹಲವಾರು ಇಂತಹ ಘಟನೆಗಳ ಹಾಗೆ ಕಾಲದಲ್ಲಿ ಮರೆತು ಮಾಸಿ ಸಹಜವಾದಂಥ ಜನಜೀವನದ ಒಂದು ಭಾಗವಾಗಿ ಮಾರ್ಪಡಬಹುದೇ? ಇದು ಪ್ರಶ್ನೆ. ಇದೇ ನಿರಂಜನ್ ಅವರು ಹೇಳಿದರೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ತನ್ನ ಹೆಂಡತಿಯನ್ನು ಸಾಂತ್ವನ ಮಾಡಬೇಕು ಅಂತ ಬಂದಂಥ ವ್ಯಕ್ತಿಗಳು ನೇಹಾಳ ಬೆಡ್ರೂಮಿನ ಚಿತ್ರೀಕರಣ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ನಾನು ಪೊಲೀಸರಿಗೆ ಹೇಳಿದ್ದೇನೆ. ನನ್ನ ಮನೆಯ ಸುತ್ತಮುತ್ತ ಆಗಂತುಕರ ಹಾಗೆ ಸುತ್ತುವಂಥ ಕೆಲವು ಜನಗಳಿದ್ದಾರೆ. ಇದೇ ಫಯಾಜಿನ ಅಕ್ಕಪಕ್ಕದಲ್ಲಿದ್ದಂಥ 4-5 ಜನರನ್ನು ಇನ್ನೂ ಬಂಧಿಸಿಲ್ಲ. ಇವೆಲ್ಲ ಹೇಳಿದವರು ಇವರೇ. ಆದರೆ ಈಗ 120 ದಿನದಲ್ಲಿ ನನಗೆ ತನಿಖೆ ಆಗಬೇಕು, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಗಲ್ಲು ಶಿಕ್ಷೆಯನ್ನು ಮುಖ್ಯಮಂತ್ರಿಗಳು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನ್ಯಾಯಾಂಗದ ಅದರದೇ ಆದಂಥ ಒಂದು ತನಿಖೆಯ ದಾರಿ ಇದೆ. ಕರ್ನಾಟಕದ ಪೊಲೀಸರು ಅತ್ಯಂತ ದಕ್ಷರು ಮತ್ತು ನಿಷ್ಠರು. ಆದರೆ ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಯಾಗಿ ಅವರು ಕೆಲಸ ಮಾಡಬೇಕಾದದ್ದು ಇದೆಯಲ್ಲ, ಅದು ದುರಂತ. ಅದು ಕರ್ನಾಟಕದ ಪೊಲೀಸರ ಕೈ ಕಟ್ಟಾಕಿರೋದು. ಇವತ್ತು ಒಂದು ಸರಿ ಪೊಲೀಸರನ್ನು ನೀವು ಕಂಪ್ಲೀಟಾಗಿ ಸ್ವತಂತ್ರವಾಗಿ ಬಿಡಿ, ನಾಳೆ ಬೆಳಗ್ಗೆ ಇದರ ಹಿಂದಿನ ಸತ್ಯವನ್ನು ಸಂಪೂರ್ಣವಾಗಿ ಹೊರಗೆ ತರದೇ ಇದ್ದರೆ ಅದು ಕರ್ನಾಟಕದ ಪೊಲೀಸೇ ಅಲ್ಲ. ಆದರೆ ಏನು ಮಾಡೋಣ, ದೌರ್ಭಾಗ್ಯ. BJP ಇರುವಾಗ BJP, JDS ಇರುವಾಗ JDS, ಕಾಂಗ್ರೆಸ್ ಇರುವಾಗ ಕಾಂಗ್ರೆಸ್ಸು. ನೋವಿನಲ್ಲಿ, ಆ ನೋವಿನ ಕುಂಡದಲ್ಲಿ, ಅಗ್ನಿಯಲ್ಲಿ ಬೆಂದು 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 ಕರಗಿ ಹೋಗ್ತಾ ಇರುವಂಥ ಆ ಕುಟುಂಬವನ್ನು ಕೂಡ ರಾಜಕೀಯವಾದಂಥ ಕೆಲವು ಅಸ್ತ್ರಗಳ ಮೂಲಕ, ಶಸ್ತ್ರಗಳ ಮೂಲಕ ಅವರನ್ನು ಮಣಿಸೋದಿದೆಯಲ್ಲ, ಇದು ಕೂಡ ಕೆಟ್ಟ ಪರಂಪರೆ. ಅದನ್ನು ಕಾಂಗ್ರೆಸ್ ಮಾಡಬಾರ್ದು, ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ಅದರ ಜೊತೆಗೆ ನ್ಯಾಯಕ್ಕಾಗಿ ಪ್ರತಿಪಕ್ಷಗಳು ಹೋರಾಟ ಮಾಡಬೇಕೆ ಹೊರತು ಅವರೂ ರಾಜಕಾರಣಗಳನ್ನು ಮಾಡಬಾರ್ದು. ನೇಹಾ ಇವತ್ತು ಈ ಸಮಾಜದ ಹಿಂದೂ ಹೆಣ್ಣುಮಕ್ಕಳ ಇಡೀಯದಾಗಿ ದಾರುಣವಾಗಿ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರದ ಸ್ವರೂಪದಲ್ಲಿ ಲವ್ವಿನ ಹೆಸರಿನಲ್ಲಿ ಬಲೆಗೆ ಬುಟ್ಟಿಗೆ ಹಾಕಿಕೊಂಡು ಆಮೇಲೆ ಅವರಿಗೆ ಬೆದರಿಸುವ, ಬಲಾತ್ಕಾರಿಸುವ, ಕೊಲೆ ಮಾಡುವ, ಆ್ಯಸಿಡ್ ಹಾಕುವ ಒಂದು ವ್ಯವಸ್ಥಿತವಾದಂಥ ಒಂದು ತಂತ್ರ ನಡೀತಾ ಇದೆಯಲ್ಲ, ಅದರ ವಿರುದ್ಧ ಇಡೀ ಸಮಾಜ ಎದ್ದು ನಿಲ್ಲಬೇಕು. ಮತಾಂತರ ಅನ್ನುವ ಈ ಒಂದು ದೊಡ್ಡ ರೋಗ ಇದೆಯಲ್ಲ, ಅದು ಈ ಸಮಾಜವನ್ನು ಸಂಪೂರ್ಣವಾಗಿ ವಿವಶಗೊಳಿಸ್ತಾ ಇದೆ. ಈ ಸಮಾಜವನ್ನು ಸಂಪೂರ್ಣವಾಗಿ ನೆಲೆ ತಪ್ಪಿಸ್ತಾ ಇದೆ. ಈ ಸಮಾಜವನ್ನು ಸಂಪೂರ್ಣವಾಗಿ ನೋವಿನ ಕುಂಡದಲ್ಲಿ ಅದು ಅದ್ದಿ ಅದ್ದಿ ಎತ್ತುತ್ತಾ ಇದೆ. ನಮ್ಮ ಬುದ್ಧಿಜೀವಿಗಳಿಗೆ, ಎಡಪಂಥೀಯರಿಗೆ, ವಿಚಾರವಾದಿಗಳಿಗೆ ಇಂಥ ಮಾತುಗಳನ್ನು ಆಡಿ ಇದರ ತನಿಖೆ ಆಗಬೇಕು, ಇದರ ಬೇರು ಮಟ್ಟದ ಒಂದು ಸತ್ಯಾಸತ್ಯತೆ ಅರಿವಿಗೆ ಬರಬೇಕು ಅಂತಂದರೆ ಅವರು ಕಣ್ಣಿಗೆ ಅವರದೇ ಆದಂಥ ಒಂದು ಚಸ್ಮವನ್ನು ಹಾಕ್ಕೊಂಡಿದ್ದಾರೆ. ಅವರಿಗೆ ಬೇರೆಯವರೆಲ್ಲ ಮಾತಾಡೋದು ಬೆಂಕಿ ಹಚ್ಚುವ ಕೆಲಸ ಅಂತ ಆಗ್ತಾ ಇದೆ. ಬೇರೆಯವರೆಲ್ಲ ಮಾತಾಡೋದು ಅದು ಹಿಂದುತ್ವದ ಒಂದು ಬ್ರ್ಯಾಂಡ್ ಆಗಿ ಕಾಣ್ತಾ ಇದೆ, ಅವೈಜ್ಞಾನಿಕವಾಗಿ ಕಾಣ್ತಾ ಇದೆ, ಆರೋಪಿತವಾಗಿ ಕಾಣ್ತಾ ಇದೆ. ಅವರವರ ಮನೆಯ ಹೆಣ್ಣುಮಕ್ಕಳಿಗೆ, ಅವರವ್ರ ಮನೆಯ ಬುಡಕ್ಕೆ, ಅವರವ್ರ ಮನೆಯ ಕುಟುಂಬಕ್ಕೆ ಈ ಚಾಕು, ಚೂರಿ, ಎಸೆಡ್ಡು ಎರಚಲ್ಪಟ್ಟಾಗ ಆವಾಗ ಜ್ಞಾನೋದಯ ಆಗುತ್ತೆ. ಅಲ್ಲಿವರೆಗೆ ಜ್ಞಾನೋದಯ ಆಗೋದಿಲ್ಲ, ಯಾವತ್ತೂ ಆಗೋದಿಲ್ಲ. ನೇಹಾಳ ಕೊಲೆ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅನ್ನೋದು ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥ ಒಂದು ನೋಟ.
ಆ ಕೊಲೆ ಮಾಡಿದ ರೀತಿ, ಕೊಲೆಯಿಂದಾದಂಥ ಪರಿಣಾಮ ಇತ್ಯಾದಿ ಇತ್ಯಾದಿ. ಆದರೆ ಅದರ ನಿಜವಾದ ತನಿಖೆ CIDಯಿಂದ ಆಗತ್ತೆ ಅನ್ನುವ ಭರವಸೆ ಯಾರಿಗೂ ಇಲ್ಲ. ಯಾಕೆಂತಂದರೆ ರಾಜ್ಯ ಸರ್ಕಾರದ ಅಂಡರಲ್ಲಿರುವಂಥ ಪೊಲೀಸ್ ಇಲಾಖೆಯನ್ನು ಈಗಾಗಲೇ ದಿಕ್ಕು ತಪ್ಪಿಸಲಾಗಿದೆ. ದಿಕ್ಕು ತಪ್ಪಿಸಿದ ಹಾದಿಯಲ್ಲೇ ತನಿಖೆ ಸಾಗ್ತದೆ ಅನ್ನುವಂಥ ಒಂದು ಸಂದೇಹ ಪ್ರತಿಯೊಬ್ಬರಲ್ಲಿದೆ. ಆದ್ದರಿಂದಲೇ CBI ತನಿಖೆಗೆ ಒತ್ತಾಯ ಮಾಡಿದ್ದು. ಪೊಲೀಸರ ತಪ್ಪಲ್ಲ, ಅದು ತನಿಖಾಧಿಕಾರಿಗಳ ತಪ್ಪಲ್ಲ. ಆದರೆ ತನಿಖೆಯನ್ನು ಈ ದಿಕ್ಕಿನಲ್ಲೇ ಮಾಡಬೇಕು ಅನ್ನುವ ನಿರ್ದೇಶಿಸುವಂಥ ಒಂದು ವ್ಯವಸ್ಥೆಯ ತಪ್ಪು ಅಂತ ಜನರದ ಆಕ್ರೋಶ. ಅದನ್ನು ಬಹುತೇಕ ಹಿಂದೂಗಳು, BJPಯವರು ಇತ್ಯಾದಿಯವರು ಗಟ್ಟಿಯಾಗಿ ಮಾಡಿದಾಗ ಅದಕ್ಕೊಂದು ಹಿಂದುತ್ವದ ಕಲರ್ ಬರುತ್ತದೆ ಅಷ್ಟೇ. ಮಾನವೀಯತೆಯ ನೆಲೆಯಲ್ಲಿ ಯೋಚಿಸಿದಾಗ ನೇಹಾಳ ಕಗ್ಗೊಲೆ ಸರಿಯಾದ ತನಿಖೆಗೆ ಒಳಪಡಬೇಕು, ನಿಜ ಸತ್ಯ ಹೊರಗೆ ಬರಬೇಕು ಅನ್ನೋದು ಒಂದು ಸಮಾಜದ ಆಗ್ರಹ ಅಂತ ನಾವು ಯಾಕೆ ಒಪ್ಪಿಕೊಳ್ಳುವುದಿಲ್ಲ? ಅದನ್ನೇ ಯಾಕೆ ರಾಜಕೀಯ ದೃಷ್ಟಿಯಿಂದ ನೋಡ್ತೇವೆ, ಧರ್ಮದ ದೃಷ್ಟಿಯಿಂದ ನೋಡ್ತೇವೆ? ಮನೆ ಬಾಗಿಲಿಗೆ ಬಂದು ಸಾಂತ್ವನ ಹೇಳಲಿಕ್ಕೆ ಬಂದಂಥ ಒಬ್ಬ ಮದ್ರಾಸದ ಗುರುಗಳ ಹತ್ರ ಅಲ್ಲೊಂದು ಹೆಣ್ಮಗಳು ಪ್ರಶ್ನೆ ಮಾಡ್ತಾಳೆ, ನಿಮ್ಮ ಸಮಾಜದ ಗಂಡು ಮಕ್ಕಳಿಗೆ, ಯುವಕರಿಗೆ ಯಾಕೆ ನೀವು ಬುದ್ಧಿ ಹೇಳುವುದಿಲ್ಲ? ಈ ರೀತಿಯ ಕೆಲಸವನ್ನು ನೀವು ಮಾಡಬಾರ್ದು ಅಂತ ಯಾಕೆ ಬುದ್ಧಿ ಹೇಳ್ತಾ ಇಲ್ಲ? ಯಾಕೆ ಸಮಾಜ ದ್ರೋಹಿ ಕೆಲಸಕ್ಕೆ ಅವರು ಮುಂದಾಗ್ತಾರೆ, ದೇಶದ್ರೋಹದ ಕೆಲಸಕ್ಕೆ ಮುಂದಾಗ್ತಾರೆ, ಆ ಸಂಘಟನೆಗಳಿಗೆ ಹೋಗ್ತಾರೆ? ಯಾಕೆ ಕೈಯಲ್ಲಿ ಗನ್ನಿಡಿತಾರೆ, ಭಯೋತ್ಪಾದಕರಾಗಿ ಪರಿವರ್ತನೆ ಹೊಂದ್ತಾರೆ? ಪ್ರತಿಯೊಂದು ಬಾಂಬಿಂಗು, ಪ್ರತಿಯೊಂದು ಘಟನೆ, ಯಾವ ಘಟನೆ ತನಿಖೆ ಆದರೂ ಈ ರೀತಿಯ ಹೆಸರುಗಳೇ ಯಾಕೆ ಮುಂಚೂಣಿಗೆ ಬರ್ತವೆ? ಇದರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಅದು ಅವ್ರ ಹತ್ರ ಉತ್ತರ ಇಲ್ಲ. ಎಲ್ಲೇ ಒಂದು ಘಟನೆ ನಡೀರಿ, ಬಾಂಬ್ ನಡೀರಿ, ಕುಕ್ಕರ, ಇನ್ನೊಂದೋ ಮಗದೊಂದೋ, ಎಲ್ಲವೂ ಅಲ್ಲಿ ಈ ಹೆಸರುಗಳೇ ಯಾಕೆ ಬರ್ತವೆ? ಇದಕ್ಕೆ ಈ ಬುದ್ಧಿಜೀವಿಗಳು, ವಿಚಾರವಾದಿಗಳು ಉತ್ತರ ಕೊಡಬೇಕು. ಯಾಕೆ ಬರ್ತವೆ? ಏನು ಎಲ್ಲರ ಹೆಸರನ್ನು ತುರುಕಲಾಗ್ತಾ ಇದೆಯಾ? ಎಳೆದು ತರ್ತಾ ಇದ್ದಾರಾ? NIA ತನಿಖೆಯೇ ಸರಿ ಇಲ್ವಾಗಾದರೆ ಏನಿದ್ರ ಅರ್ಥ? ಅಲ್ಲಿ ಸಿಕ್ಕುವ ಸಾಕ್ಷ್ಯಾಧಾರಗಳು ಎಲ್ಲವೂ ತಪ್ಪಾಗಾದರೆ ಏನು? ಆ ಸಮಾಜ ಯೋಚನೆ ಮಾಡಬೇಕಲ್ಲ ಅದಕ್ಕೆ. ಯಾಕೆ ಹೀಗಾಗ್ತಾ ಇದೆ? 32 ಜನರ ಅಪರಾಧಿಗಳು, ಆರೋಪಿಗಳ ಪಟ್ಟಿ ರೈಲ್ವೆ ಸ್ಟೇಷನ್ನಲ್ಲೋ ಅಥವಾ ಏರ್ಪೋರ್ಟಿನ ಬಾಗಿಲಲ್ಲೋ ಇರುತ್ತೆ. ಅದರಲ್ಲಿ 31 ಜನರದ್ದು ಒಂದೇ ಗುಂಪಿಗೆ ಸೇರಿದ ಹೆಸರಿರುತ್ತೆ. ಯಾಕೆ? ಇದು ಆ ಸಮಾಜ ಆತ್ಮಶೋಧ ಮಾಡ್ಕೋಬೇಕಲ್ಲ. ಅದನ್ನು ಆ ಮಹಿಳೆ ಪ್ರಶ್ನೆ ಮಾಡಿದ್ಲು, ಅದಕ್ಕೆ ಉತ್ತರ ಸಿಗಲಿಲ್ಲ. ಇದು ಸಮಾಜದ ಪ್ರಶ್ನೆ, ಬಹುಸಂಖ್ಯಾತರ ಪ್ರಶ್ನೆ. ಹಿಂದೂ ಹುಡುಗಿಯರಿಗೆ ಯಾಕೆ ಹೀಗಾಗ್ತಾ ಇದೆ? ಹಿಂದೂ ಹುಡುಗಿಯರೇ ಯಾಕೆ ಟ್ರ್ಯಾಪ್ ಆಗ್ತಾ ಇದ್ದಾರೆ? ಹಿಂದೂ ಹುಡುಗಿಯರೇ ಯಾಕೆ ಇಂಥ ಕಗ್ಗೊಲೆಗೆ ಒಳಗಾಗ್ತಾ ಇದ್ದಾರೆ? ಈ ಪ್ರೀತಿ ಪ್ರೇಮದ ಪ್ರಕರಣದ ಹಿಂದೆ ಈ 10 ವರ್ಷಗಳಲ್ಲಿ ನೀವು ಇಡೀದಾಗಿ ನಡೆದಂಥ ಇಂಥ ಘಟನೆಗಳನ್ನು ಒಟ್ಟು ತೆಗೆದಾಗ ಆ ಘಟನೆಗೆ ಕಾರಣವಾದ ವ್ಯಕ್ತಿಗಳು ಒಂದೇ ವರ್ಗಕ್ಕೆ ಯಾಕೆ ಸೇರಿರ್ತಾರೆ? ಒಂದೇ ಧರ್ಮಕ್ಕೆ ಯಾಕೆ ಸೇರಿರ್ತಾರೆ? ಇದು ಆಗಬೇಕಲ್ಲ. ಇದು ತನಿಖೆ ಆಗಬೇಕು. ಸಮಾಜದ ಒಟ್ಟು ದೃಷ್ಟಿಕೋನದಿಂದ ಒಂದು ಕೆಟ್ಟ ಪರಂಪರೆ ನಮ್ಮ ಮಧ್ಯೆ ಬೆಳೀತಾ ಇದೆ. ಅದನ್ನು ಬುಡಮೇಲು ಮಾಡದೇ ಇದ್ದರೆ ಸಮಾಜ ಬುಡಮೇಲು ಆಗುತ್ತೆ. ಅದನ್ನು ನೀವು ಬುಡಶೋಧ ಮಾಡಿ ಅದರ ತಾಯಿ ಬೇರೆ ಎಲ್ಲಿದೆ ಅಂತ ಹುಡುಕಿ ಅದನ್ನು ನಾವು ಕಂಡುಹಿಡಿದು ಅದಕ್ಕೆ ಮರ್ದನ ಮಾಡದೇ ಇದ್ದರೆ ಈ ಸಮಾಜ ಒಂದು ಮಹಾ ರಕ್ತಪಾತಕ್ಕೆ ಮುಂದಾಗುವ ದಿನಗಳನ್ನು ನಾವು ನೋಡಬೇಕಾಗತ್ತೆ. ಜಾಗ್ರತೆ. ನಮಸ್ತೆ.